ಪಾಕಿಸ್ತಾನ ಮತ್ತೊಮ್ಮೆ ರಕ್ತಸಿಕ್ತವಾಗಿದೆ. ಪೊಲೀಸ್ ಠಾಣೆಯನ್ನ ಗುರಿಯಾಗಿಸಿಕೊಂಡು ಆತ್ಮಹತ್ಯೆ ಕಾರ್ ಬಾಂಬ್ ಸ್ಫೋಟವಾಗಿದೆ. ಒಂದೇ ಸಿಡಿಲಿನಲ್ಲಿ 5 ನಿರಪರಾಧಿಗಳ ಪ್ರಾಣಹರಣವಾಗಿದೆ. ಎಲ್ಲಿ, ಏಕೆ, ಏನು ಅಂತೀರಾ? ಹೇಳ್ತೀವಿ ಕೇಳಿ. ಇದು ಪಾಕಿಸ್ತಾನದ ಬನ್ನು ಜಿಲ್ಲೆಯ ಡೋಮಿನಲ್ ಪ್ರದೇಶ. ಸಾಧಾರಣ ದಿನದಂತೆ ಸಾಗುತ್ತಿದ್ದ ಕ್ಷಣಗಳಲ್ಲಿ ಏಕಾಏಕಿ ಕೇಳಿಬಂದ ಭಾರೀ ಸ್ಫೋಟದ ಸದ್ದು. ಸ್ಫೋಟಗಳಿಂದ ತುಂಬಿದ ಕಾರನ್ನ ನೇರವಾಗಿ ಪೊಲೀಸ್ ಠಾಣೆಗೆ ಡಿಕ್ಕಿ ಹೊಡೆಸಿದ ಆತ್ಮಹತ್ಯೆ ದಾಳಿಕೋರ. ಸ್ಫೋಟದ ತೀವ್ರತೆಗೆ ಕಟ್ಟಡಗಳು ನಡುಗಿ ಬಿದ್ದವು. ಸುತ್ತಮುತ್ತಲಿನ ಮನೆಗಳು ಹಾನಿಗೊಳಗಾದವು. ಜನರು ಪ್ರಾಣ ಉಳಿಸಿಕೊಳ್ಳಲು ಅಲೆದಾಡಿದ ದೃಶ್ಯಗಳು ಮನ ಕಲಕುವಂತಿವೆ. ಇನ್ನು ಭಯಾನಕ ಸಂಗತಿ ಏನಂದ್ರೆ, ಸ್ಫೋಟದ ತಕ್ಷಣವೇ ಗುಂಡಿನ ಸದ್ದು ಕೇಳಿ ಬಂದಿದ್ದು ಪ್ರದೇಶದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಈ ದಾಳಿಯಲ್ಲಿ 3 ಮಹಿಳೆಯರು, 1 ಮಗು ಸೇರಿದಂತೆ 3 ಸಾವನ್ನಪ್ಪಿದ್ದಾರೆ. 4 ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಇನ್ನು ಪೊಲೀಸ್ ಠಾಣೆಯೇ ಮುಖ್ಯ ಗುರಿಯಾಗಿದ್ದ ಈ ದಾಳಿ ಪಾಕಿಸ್ತಾನದಲ್ಲಿ ಭದ್ರತೆಯ ಬಗ್ಗೆ ಮತ್ತೆ ದೊಡ್ಡ ಪ್ರಶ್ನೆ ಎಬ್ಬಿಸಿದೆ. ಇದರ ಮಧ್ಯೆ ಪಾಕಿಸ್ತಾನ ಇನ್ನು ಉಗ್ರರಿಗೆ ಸುರಕ್ಷಿತ ತಾಣ ಎಂಬ ಅಮೆರಿಕ ವರದಿ ಮತ್ತೊಮ್ಮೆ ಚರ್ಚೆಗೆ ಕಾರಣವಾಗಿದೆ.